ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ದಿನನಿತ್ಯದ ಜೀವನದಲ್ಲಿ ಹಬ್ಬಗಳ ಆಚರಣೆ ಎಷ್ಟು ಮುಖ್ಯ? ಸ್ನೇಹಿತರೆ, ಹಬ್ಬಗಳ ಆಚರಣೆ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಯನ್ನ ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ಹಬ್ಬಗಳ ದಿನಾಂಕವನ್ನು ಬ್ರಹ್ಮಾಂಡದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ತಕ್ಕಂತೆ ಪ್ರತಿಯೊಂದು ಋತುಮಾನಕ್ಕೆ ತಕ್ಕಂತೆ ಒಂದೊಂದು ಹಬ್ಬಗಳ ಆಚರಣೆಯನ್ನ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಪ್ರತಿ ಸಾರಿ ಹಬ್ಬಗಳನ್ನ ಆಚರಿಸಲು ಈ ಭೂಮಿ ಎಂಬ ಬ್ರಹ್ಮಾಂಡದ ಜೊತೆಗೆ ನಮ್ಮ ದೇಹವನ್ನ ತಯಾರಿ ಮಾಡ್ಕೋಬೇಕು. ಈ ರೀತಿಯ ಹಬ್ಬಗಳ ಆಚರಣೆಯು ನಮ್ಮನ್ನ, ನಮ್ಮ ಕುಟುಂಬಗಳನ್ನ ಪ್ರಕೃತಿಯೊಂದಿಗೆ ಒಂದುಗೂಡಿಸಿ ಈ ಬ್ರಹ್ಮಾಂಡ ಎಂಬ ಶಕ್ತಿಯೊಂದಿಗೆ ಸಂತೋಷವಾಗಿರಲು ಈ ರೀತಿಯ ಹಬ್ಬಗಳ ಆಚರಣೆ, ಸಂಸ್ಕೃತಿ ಮತ್ತು ಸಂಪ್ರದಾಯ ಅತಿ ಮುಖ್ಯ. ಸ್ನೇಹಿತರೆ, ಹಬ್ಬ ಹರಿದಿನಗಳಿಗೋಸ್ಕರವೇ ದೇವಾಲಯಗಳು ರೂಪುಗೊಂಡುವಂತೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಅದರದೇ ಆದ ಇತಿಹಾಸವಿದೆ. ಸ್ನೇಹಿತರೆ, ಒಂದು ಮಾತಿದೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದು. ಬನ್ನಿ, ನಾನು ನಿಮ್ಗೆ ನನ್ನ ಹುಟ್ಟೂರಿನ ಪುರಾಣ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೈಸೂರು ಮಲ್ಲಿಗೆಯ ಪ್ರೇಮ ಕವಿ ಶ್ರೀ KS ನರಸಿಂಹಸ್ವಾಮಿಯವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದಲ್ಲಿರುವ 12ನೇ ಶತಮಾನದ ಸುಮಾರು 853 ವರ್ಷಗಳಷ್ಟು ಹಳೆಯದಾದಂತಹ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಕೆತ್ತನೆಗಳಿಂದ ಪ್ರವಾಸಿಗರ ಮನ ತಣಿಸುವಂತಹ ಹೊಯ್ಸಳ ಶಿಲ್ಪಕಲೆಯ ಕೊಡುಗೆ ಈ ದೇವಸ್ಥಾನಕ್ಕಿದೆ. ಹೊಯ್ಸಳರ ರಾಜನಾದ 1ನೇ ನರಸಿಂಹನ ಆಡಳಿತಾವಧಿಯಲ್ಲಿ 1171ರಲ್ಲಿ ಬೊಮ್ಮವ್ವ ನಾಯಕಿಯಿಂದ ಈ ಸುಂದರವಾದ ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನವು ನಿರ್ಮಾಣವಾಗಿದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಕೂಲಂಕುಷವಾಗಿ ತಿಳ್ಕೊಳ್ಳೋಣ.
ಆದಿತ್ಯ ಭಾರದ್ವಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ ತಿಳಿಸೋಣ. ಇದು ಬಂದು ಕಿಕ್ಕೇರಿಯ ಪುರಾಣ ಪ್ರಸಿದ್ಧ ಶ್ರೀ ಬ್ರಹ್ಮೇಶ್ವರ ದೇವಸ್ಥಾನ. ಇದರ ಒಂದು ಸ್ಥಾಪನೆ ಇಸ್ವಿ ಬಂದು 1171 ಅಂತ ಈ ಪ್ರತಿಯೊಂದು ಇಲ್ಲಿ ನಮಗೆ ಬಂದಂತ ಮಾಹಿತಿ ಪ್ರಕಾರ ಅಂದ್ರೆ ಶಾಸನದಲ್ಲಿ ಇರುವಂತದ್ದು. ಆದ್ರೆ ದೇವಸ್ಥಾನ ಉಗಮ ಅಂದ್ರೆ ಯಾವಾಗ ಶುರುವಾಯಿತು ಅನ್ನೋದಕ್ಕೆ ಆಧಾರಗಳಿಲ್ಲ. ಆದರೆ ಈ ದೇವಸ್ಥಾನದ ವಿಶೇಷತೆಗಳಲ್ಲಿ ಎಲ್ಲಾ ದೇವಸ್ಥಾನಗಳನ್ನು ಒಂದು ಶಿಲ್ಪಕಲೆಯ ಗೂಡಾಗಿದೆ. ಆದ್ರೆ ಈ ದೇವಸ್ಥಾನಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ನೀವು ನೋಡ್ಬೋದು ಸಂಪೂರ್ಣ ದೇವಸ್ಥಾನ ಅಂದ್ರೆ ಒಬ್ಬ ಗಂಡು ಮನುಷ್ಯ ಮಲಗಿರುವಂತಹ ಸ್ಥಿತಿನಲ್ಲಿ ಏನಿರ್ತದೆ ಆ ಒಂದು ಆಕಾರದಲ್ಲಿ ಇರುತ್ತೆ. ಆದ್ರೆ ಈ ಬ್ರಹ್ಮೇಶ್ವರ ದೇವಸ್ಥಾನ ಬಂದು ಪಕ್ಷಿ ನೋಟದಲ್ಲಿ ನೋಡಿದ್ರೆ ಆಮೆ ಆಕಾರದಲ್ಲಿ ಇರುವಂತದ್ದು. ಅದೇ ಹಿಂದೆ ಇರುವಂತಹ ಇನ್ನೊಂದು ಸೂರ್ಯನಾರಾಯಣ ಏನಿದೆ ಅದು ಬಂದು ಬಾಲದ ಭಾಗ. ಅದೇ ರೀತಿ ಈ ಒಂದು ಅಂಕಣ ನವರಂಗ ಮಂಟಪ ಅಂತ ಹೇಳ್ತೀವಿ. ಈ ನವರಂಗ ಮಂಟಪ ಬಂದು ಹೊಟ್ಟೆಯ ಭಾಗ, ಇದಕ್ಕೆ ಸುಖನಾಸಿ ಅಂತ ಕರೀತಾರೆ. ಇದು ಕತ್ತಿನ ಭಾಗ, ಮತ್ತೆ ಗರ್ಭಗುಡಿ ಬಂದು ಆಮೆಯ ತಲೆಯ ಭಾಗ. ಈ ರೀತಿ ವಿಂಗಡಣೆ ಮಾಡಿ ಒಂದು ಆಮೆಯ ಆಕಾರದಲ್ಲಿ ಆಗಿರುವಂಥದ್ದು. ಅದ್ರ ಜೊತೆಗೆ ಈ ಒಂದು ಬ್ರಹ್ಮೇಶ್ವರ ಯಾವ ರೀತಿ ಬಂದ ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ, ಬೊಮ್ಮವೆ ನಾಯಕಿ ಎನ್ನುವಂತಹ ಒಬ್ಳು ಪಾಳೆಗಾರ್ತಿ, ಅವಳಿಗೆ ಒಂದು ಬ್ರಹ್ಮನ ದೇವಸ್ಥಾನ ಮಾಡೋದಕ್ಕೆ ಒಂದು ಆಸೆ ಇರುತ್ತೆ. ಆದ್ರೆ ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲದೆ ಇರೋ ಕಾರಣ ಅದು ನಿಲ್ಲಿಸಬೇಕಾಗಿರುವಂತ ಪರಿಸ್ಥಿತಿ ಬಂದಿರುತ್ತೆ. ಅಂದ್ರೆ ಮೂರ್ತಿ ಪೂಜೆ ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಯಾರು ಬರ್ತಾರೆ, ದೇವಸ್ಥಾನ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ. ಆಗನ್ನ ಒಂದು ಸಂದರ್ಭದಲ್ಲಿ ಕಾಳಮುಖೈತಿಗಳು ಅನ್ನುವಂಥ ಒಬ್ರು ಯತಿಗಳಿರ್ತಾರೆ. ಅವರ ಹತ್ರ ಬಳಿ ಅದಕ್ಕೆ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ. ಇದಕ್ಕೆ ಒಂದು ಪರಿಹಾರ ಮಾಡ್ಕೊಡಿ ಅಂತ ಕೇಳಿದಾಗ, ನೋಡಮ್ಮ ನಿನಗೆ ಬ್ರಹ್ಮದೇವರಿಗೆ ಮೂರ್ತಿಗೆ ಪೂಜೆ ಸಲ್ಲಬೇಕು, ಬ್ರಹ್ಮದೇವರಿಗೆ ಪೂಜೆ ಸಲ್ಲಬೇಕು ಅಂತ ಕೇಳಿದಾಗ, ಎಲ್ಲ ಬ್ರಹ್ಮದೇವರಿಗೆ ಪೂಜೆ ಸಲ್ಲಿದ್ರೆ ಆಯ್ತು ಅಂತ ಹೇಳಿ, ಆಗ ಈಶ್ವರನಿಗೆ ಪೂಜೆ ಮಾಡಿದ್ರೆ ಅದು ಬ್ರಹ್ಮನಿಗೆ ಸಲ್ಲತ್ತೆ ಅಂತ ಹೇಳಿ ಬ್ರಹ್ಮೇಶ್ವರ ಅನ್ನುವಂತಹ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ಅವರ ಒಂದು ತಪಸ್ಸನ್ನ ಈ ಲಿಂಗಕ್ಕೆ ದಾರೆ ಎರಿತಾರೆ ಯಾರು, ಕಾಳಮುಖೈತಿಗಳು. ಅದಕ್ಕೂ ಕೂಡ ಇಲ್ಲಿ ಶಾಸನ ಇದೆ. ಅದೇ ರೀತಿ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿರುವಂಥದ್ದು ಸಣ್ಣ ಸಣ್ಣ ಮಿನೇಚರ್ಸ್ ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲೇ ಸುಮಾರು 2 ಇಂಚು ಕೆತ್ತನೆಯನ್ನ ನಾವು ನೋಡ್ಬೋದು. ಅದೇ ರೀತಿ 1.5 ಇಂಚು ಕೆತ್ತನೆ ಕೂಡ ಇದೆ. ಇದು ಬಂದು ಗಣಪತಿಯಲ್ಲಿ ಹೊಯ್ಸಳರಲ್ಲಿ ಏನಪ್ಪಾ ಅಂದ್ರೆ ಮುಖದಕ್ಕೆ ತಕ್ಕಂತೆ ಒಂದು ಕಿವಿಗಳನ್ನ ಮಾಡಿರ್ತಾರೆ ನೋಡಿ. ಅಳತೆಗಳು ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿದೆ. ಅದೇ ರೀತಿ ಅಳತೆ ಪ್ರಮಾಣದಲ್ಲಿ ತುಂಬಾ ಸುಂದರವಾಗಿ ಬರುತ್ತೆ. ಅದೇ ರೀತಿ ಕೈಯಲ್ಲಿ ಉಗುರು ಮತ್ತೆ ಸರ್ಪ, ಅದರ ಒಂದು ಚರ್ಮ ಏನ್ ಬರುತ್ತೆ ಅದನ್ನ ಹತ್ತಿರದಲ್ಲಿ ನೋಡಿದ್ರೆ ತುಂಬಾ ಸುಂದರವಾಗಿದೆ ನೋಡಿ. ಇದರ ಪದರಗಳನ್ನು ಕೂಡ ನೀಟಾಗಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಣಿ ಇದೆ ನೋಡಿ, ಇದು ಕಣ್ಣು, ಇದು ನಾಲಿಗೆ, ಇದು ಒಂದು ಕೀರ್ತಿ ಮುಖ. ಅದ್ರ ಮೇಲ್ಗಡೆ ಒಂದು ಸಣ್ಣದೊಂದು ಸರ್ಪನ ಕೆತ್ತನೆ ಮಾಡಿದ್ದಾರೆ. ಪಾಶಾಂಕುಶಗಳು, ಸುಂದರ ಮೂರ್ತಿ. ಇದು ಬಂದು ಚಾಮುಂಡೇಶ್ವರಿ. ಎಲ್ಲ ಒಂದು ನೀವು ಈಗ ಹೊಸದಾಗಿ ಬಂದಿರುವಂತಹ ಮೂವಿಗಳಲ್ಲಿ ನೋಡ್ಬೋದು, ಬಾಣಗಳನ್ನ ಯಾವ ರೀತಿಯಲ್ಲಿ ತೋರಿಸಿದ್ದಾರೆ ಅಂದ್ರೆ ಈ ಒಂದು ಹಳೆಯ ಅನಾಲಿಸಿಸ್ ಮೇಲೆ ಈಗಿನ ಒಂದು ಮೂವಿಗಳಲ್ಲಿ ನೀವು ನೋಡ್ಬೋದು. ಅದೇ ರೀತಿ ಜ್ಯುವೆಲರಿಗಳು ಅಷ್ಟೇನೆ, ಶಂಕು, ಚಕ್ರ, ಬಿಲ್ಲು, ಅದು ಬಾಣ ನೋಡಿ, ಬಿಲ್ಲಿನ ದಾರ, ಮಹಿಷಾಸುರ, ಮಹಿಷ, ಇದು ಬಂದು ತ್ರಿಶೂಲ, ಖಡ್ಗ, ಗಂಟ. ಸೊ ಇದಿಷ್ಟು ಕೂಡ ನಾವು ಚಾಮುಂಡೇಶ್ವರಿನಲ್ಲಿ ನೋಡ್ಬೋದು. ತುಂಬಾ ಸೂಕ್ಷ್ಮ ಕೆತ್ತನೆ. ಚೆನ್ನಕೇಶವ ಸ್ವಾಮಿ ತುಂಬಾ ಸುಂದರ ಮೂರ್ತಿ. ಸುಮಾರು 4 ರಿಂದ 4.5 ಅಡಿ ಎತ್ತರ ಇದೆ. ಕೈಯಲ್ಲಿರುವಂತಹ ಉಗುರುಗಳು ಶಂಖ, ಚಕ್ರ, ಗದಾ, ಪದ್ಮ. ಕಿರೀಟ, ಕೈನ ಉಗುರುಗಳು, ತುಂಬಾ ಸುಂದರ ಕೆತ್ತನೆ. ನೋಡಿ, ಇದು ಈಶಾನ್ಯ ಭಾಗದಲ್ಲಿರುವಂತಹ ಕಂಬ. ಈ ಕಂಬದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮಗೆ ನೋಡ್ ಸಿಗ್ತಾ ಇದೆ ನೋಡಿ, ಇದು ಬಂದು ಒಂದು ಚಿಕ್ಕ ಗಣಪತಿಯ ಮೂರ್ತಿ. ಆಗಲೇ ನಿಮಗೆ 2D ತಂತ್ರಜ್ಞಾನ ಬಳಸಿದ್ದಾರೆ ಅಂತ ಹೇಳಿದ್ರೆ ನೋಡಿ, 2 ಇಂಚ್ ಇರುವಂತದ್ದು. ಇದನ್ನ ಬೆರಳಿಟ್ಟು ನೋಡಿದ್ರೆ ಮಾತ್ರ ನಿಮಗೆ ಇದರ ಒಂದು ಎಷ್ಟು ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಇದು ಪೂರ್ತಿ ಅರ್ಧ ಪೂರ್ಣವಾಗಿರುವಂತಹ ಕಂಬ, ಪೂರ್ತಿ ಪೂರ್ಣ ಆಗಿಲ್ಲ. ಒಬ್ಬ ಕಲಾವಿದ
ನಾನು ಬೇಸಿಕಲಿ ಡ್ರಾಯಿಂಗ್ ಟೀಚರ್. ಆದ್ರೆ ಹಿಂದೆ ಶಿಲ್ಪಕಲೆಯಲ್ಲಿ ಏನಪ್ಪಾ ವಿಶೇಷತೆ ಇತ್ತು ಅಂತಂದ್ರೆ, ಈಗ ನಾನು ಇದ್ರ ಮಹತ್ವ ಎಷ್ಟು, ಈಗ ಒಂದು PhD ಲೆವೆಲ್ ಅಂತ ಅನ್ಕೋಣ. ನಾನು PhD ಮಾಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಬರುವಂತ ಜನರೇಷನ್, ನೆಕ್ಸ್ಟ್ ಬರುವಂತ ಯೂತ್ಸ್ಗೆ ನಿಮ್ಮ ಟ್ಯಾಲೆಂಟ್ ನ ಇದ್ರಲ್ಲಿ ತೋರಿಸಿ, ಇಷ್ಟು ಮಟ್ಟಿಗೆ ನೀವು ಬರಕ್ ಸಾಧ್ಯನಾ ಅಂತ ಚಾಲೆಂಜಿಂಗ್ ಕಂಬ ಇದು. ಚಾಲೆಂಜ್ ಮಾಡೋದಕ್ಕೋಸ್ಕರ ಅದನ್ನ ಅರ್ಧಕ್ಕೆ ಬಿಡ್ತಿದ್ರಂತೆ. ಅದಕ್ಕೆ ಇದನ್ನ ಪೂರ್ತಿ ತೋರಿಸಿದ್ರೆ ಇಲ್ಲಿವರೆಗೂ ಮಾಡ್ಬೇಕು ಅಂತ. ಇದು ಪೂರ್ತಿ ಕಂಪ್ಲೀಟ್ ಮಾಡಿದ್ ಪೂರ್ತಿ ನೋಡಿ ಇಲ್ವೇ ಇಲ್ಲ, ಫುಲ್ ಪ್ಲೈನ್ ಇಂದ ಇದೆ. ಇಲ್ಲಿಂದ ಬರ್ತಾ ಇನ್ನೂ ಕಮ್ಮಿ ಇದೆ, ಇಲ್ಲಿಂದ ಬರ್ತಾ 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 ತುಂಬಿದೆ. ಸೊ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿವರೆಗೆ ನಿಪುಣನಾಗಿದ್ದೀನಿ, ನೀವು ಇಷ್ಟು ನಿಪುಣತೆಯನ್ನ ಕಲಿಬೇಕು, ಜೊತೆಗೆ ಅದನ್ನ ನೀನು ಮಾಡಿ ತೋರಿಸ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅದಕ್ಕೋಸ್ಕರ ಟೆಂಪಲ್ಸ್ಗಳನ್ನ ಅರ್ಧಕ್ಕೆ ಬಿಡ್ತಿದ್ರಂತೆ. ಜೊತೆಗೆ ಇಲ್ಲಿ ತ್ರಿಮೂರ್ತಿಗಳಿಗೂ ಕೂಡ ಪೂಜೆ ಸಲ್ಲುತ್ತೆ ನೋಡಿ. ಅದೇ ರೀತಿ ಇಲ್ಲಿ ನಿಮ್ಗೆ ಬರ್ತಿದ್ದಂಗೆ ಏನಾಗುತ್ತೆ, ಬಲಭಾಗಕ್ಕೆ ಒಂದು ಲಿಂಗ ಇದೆ, ಎದುರುಗಡೆ ಒಂದು ಲಿಂಗ ಇದೆ. ಒಂದೇ ದೇವಸ್ಥಾನದಲ್ಲಿ 2 ಲಿಂಗಗಳ ಅವಶ್ಯಕತೆ ಇಲ್ಲ. ಆದ್ರೂ ಏನಕ್ಕೆ ಮಾಡಿದ್ದಾರೆ, ಅದಕ್ಕೊಂದು ವಿಶೇಷತೆ ಇದೆ ನೋಡಿ. ಅದು ಬಂದು ಬ್ರಹ್ಮೇಶ್ವರ ಅಂತ ಹೇಳಿದಾಗ ಬ್ರಹ್ಮಲಿಂಗ ಅಂತ ಹೇಳಿ, ಇದು ಬಂದು ವಿಷ್ಣು, ಇದು ಬಂದು ಈಶ್ವರ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ಬ್ರಹ್ಮೇಶ್ವರನಿಗೆ ಇಲ್ಲಿ ಪೂಜೆ ಸಲ್ಲುತ್ತೆ. ಅದು ಈ ದೇವಸ್ಥಾನದ ಒಂದು ವಿಶೇಷತೆ. ಅದೇ ರೀತಿ ಶಿಲ್ಪಕಲೆಯಲ್ಲಿ ನಿಮ್ಗೊಂದು ಇನ್ನೊಂದು ವಿಚಾರ ತೋರಿಸ್ತೀನಿ. ಮೇಲ್ಗಡೆ ಈ ಭಾಗದಲ್ಲಿ ನೋಡಿ, ಎಡಭಾಗದಲ್ಲಿ ಇದೆಯಲ್ಲ ಅದು ಒಂದು ಬ್ರಹ್ಮದೇವ, ಆ ಕಡೆದ ಬಂದು ವಿಷ್ಣು, ಮಧ್ಯದಲ್ಲಿ ನಾಟ್ಯ ಸ್ವರೂಪದಲ್ಲಿ ಈಶ್ವರ ಇದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಬ್ರಹ್ಮ, ರೈಟ್ ಸೈಡ್ ಅಲ್ಲಿ ಇರೋದು ವಿಷ್ಣು, ಕಾರ್ನರ್ಸ್ ಅಲ್ಲಿ ಇರೋದು ಕೃಷ್ಣ. ಕೊಳಲು ಉತ್ತಾ ಕೂತಿರುವಂತದ್ದು ಅದು ಕೃಷ್ಣ. ಆಮೇಲೆ ಪ್ರತಿ ದಿಕ್ಕಿನಲ್ಲೂ ಕೂಡ ಅಷ್ಟು ದಿಕ್ಪಾಲಕರನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡಿ, ಇದು ಬಂದ್ರು ಪೂರ್ವಕ್ಕೆ ಇಂದ್ರ ದಿಗ್ಭಾಗೆ ಅಂತ ಕರೀತಾರೆ, ಐರಾವತ. ಅದೇ ರೀತಿ ಇದು ಬಂದು ಅಗ್ನಿ, ನೈಋತ್ಯ. ಇದು ಬಂದು ವರುಣ, ಮೊಸಳೆ. ಇದು ಬಂದು ವಾಯುಮೂಲೆ, ವಾಯುವ್ಯ. ಇದು ಬಂದು ಕುಬೇರ, ಕೊನೆಯದು ಈಶಾನ್ಯ. ಇದಿಷ್ಟು ಅಷ್ಟದಿಕ್ಪಾಲಕರ ಒಂದು ಸ್ಥಾನಗಳು. ಆ ಸರ್ಕಲ್ ಇದೆಯಲ್ಲ, ಅಲ್ಲಿವರೆಗೂ ಏಕಶಿಲೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೋನ್, ಅದಾದ್ಮೇಲೆ ಬೇರೆ ಸ್ಟೋನ್, ಅದು ಕಟಿಂಗ್ ಸ್ಟೋನ್ಸ್. ಅಲ್ಲಿವರೆಗೂ ಕಂಪ್ಲೀಟ್ ಏಕಶಿಲೆ ಮೇಲೆ. ಇತ್ತೀಚೆಗೆ ಬಂದಂತ ಒಂದು 200-300 ವರ್ಷದ ಹಿಂದೆಯಿಂದ ನಿಮ್ಗೆ ಸ್ಟೋನ್ ಅನ್ನ ಹಂಚೋದು ಅಥವಾ ಇದು ಮಾಡ್ತಾ ಇದಾರೆ. ಹಿಂದೆ ಎಲ್ಲ ಅಷ್ಟಬಂಧನ ಅಂತ ಇರೋದು, ಅದ್ರಲ್ಲಿ ಗೊತ್ತಾಗೋಗುತ್ತೆ, ಕೆಂಪು ಕಲರ್ ಬರುತ್ತೆ. ಆ ಕೆಂಪು ಕಲರ್ ಪಟ್ಟಿ ಇತ್ತು ಅಂದ್ರೆ ಅದು ಅಷ್ಟಬಂಧನದಿಂದ ಸೇರಿದೆ ಅಂತ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಇರಲ್ಲ. ಇಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ರೆ, ಇದೆಲ್ಲ ಬಂದು ಕಂಪ್ಲೀಟ್ ಇಂಟರ್ಲಾಕಿಂಗ್ ಸಿಸ್ಟಮ್. ಇದನ್ನ ಇವಾಗ ಕಲಿಯಕ್ಕೆ ನಮ್ ಇಲ್ಲಿಯವರು ಫಾರಿನ್ ಒಂದೊಂದು ಸೈನ್ಸ್ ಇದೆ, ಒಂದು ಸೈನ್ ಇರುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವಾರಾಹಿ ಮತ್ತೆ ಇದು ಬಂದು ಇಂದ್ರಾಣಿ, ಇದು ಬಂದು ಚಾಮುಂಡಿ. ಸೊ ಈ ತರ ಸಪ್ತಮಾತೃಕೆಯರು ಬಂದು ಇಲ್ಲಿ ಗಣಪತಿ, ಇದು ಬಂದು ವೀರಭದ್ರ. ಇದು ಡಿವೈಡ್ ಆಗಿರುತ್ತೆ. ಹೊಯ್ಸಳರಲ್ಲಿ ಈ ಕಡೆ ಇಲ್ಲ ಆ ಕಡೆ, ಎರಡರಲ್ಲಿ ಒಂದ್ ಕಡೆ ಇದ್ದೇ ಇರ್ತಾರೆ. ಆದ್ರೆ ಚೋಳಾಸಲ್ಲಿ ಇದು ಇನ್ನೊಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿರ್ತಾರೆ. ಕೆಲವೊಂದ್ ಕಡೆ ಬರೀ ಇಷ್ಟು ಮಾತ್ರ ಇರುತ್ತೆ, ಬರೀ ಸಪ್ತಮಾತೃಕೆಯರು ಮಾತ್ರ ಇರ್ತಾರೆ. ಅದು ಒಂದು. ಸ್ನೇಹಿತರೆ, ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ನಮ್ಮ ಪರಂಪರೆಯ ಸಂಕೇತ. ಹೊಯ್ಸಳರ ಶಿಲ್ಪಕಲೆಯು ಅತ್ಯಂತ ಶ್ರೀಮಂತವಾಗಿದ್ದು, ಇದು ನಮ್ಮ ಊರಿನಲ್ಲಿರುವುದು ನಮ್ಮ ಹೆಮ್ಮೆ. ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದಂತಹ ನನ್ನ ಬಾಲ್ಯ ಗೆಳೆಯರಾದ ಶ್ರೀ ಆದಿತ್ಯ ಭಾರದ್ವಾಜರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ವಿಡಿಯೋವನ್ನ ವೀಕ್ಷಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಒಂದು ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲವಂತೆ ಅನ್ನೋ ಹಾಗೆ ನಮ್ಮ ನಡುವೆಯೇ ಇರುವಂತಹ ಇಂತಹ ಪುರಾಣ ಪ್ರಸಿದ್ಧ ದೇವಸ್ಥಾನಗಳು ಹಾಗೂ ಸ್ಮಾರಕಗಳ ಬಗ್ಗೆ ತಾತ್ಸಾರ ಬೇಡ. ದಯಮಾಡಿ ಇಂತಹ ದೇವಸ್ಥಾನಗಳನ್ನ, ಸ್ಮಾರಕಗಳನ್ನ ಮುಂದಿನ ಪೀಳಿಗೆಗಾಗಿ ಉಳಿಸಿ, ಹಾಗೂ ನಿಮ್ಮ ಬಿಡುವಿನ ಸಮಯದಲ್ಲಿ ಕುಟುಂಬ ಸಮೇತರಾಗಿ ಇಂತಹ
ಸ್ಥಳಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು ಸ್ನೇಹಿತರೆ.